ಸೊ ನಾಳೆ SITಯ ಮುಖ್ಯಸ್ಥರು ಡಾಕ್ಟರ್ ಪ್ರಣಬ್ ಮೊಹಂತಿ ಅವರು ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಭಾನುವಾರ ಧರ್ಮಸ್ಥಳಕ್ಕೆ ಡಾಕ್ಟರ್ ಪ್ರಣಬ್ ಮೊಹಂತಿ SITಯ ಮುಖ್ಯಸ್ಥರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಕಾರ್ಯಪ್ರವೃತ್ತರಾಗಿರುವಂತಹ ವಿಶೇಷ ತನಿಖಾ ತಂಡ ದೂರುದಾರನ ಹೇಳಿಕೆಯನ್ನು ಆಧರಿಸಿ ದೂರುದಾರನ ಹೇಳಿಕೆಯನ್ನು ದಾಖಲಿಸಿಕೊಳ್ತಾ ಇದೆ. SIT ಮಂಗಳೂರಿನ SIT ಮುಖ್ಯ ಕಚೇರಿಯಲ್ಲಿ ಹೇಳಿಕೆ ದಾಖಲಾಗ್ತಾ ಇದೆ. ಇದಾದ ಬಳಿಕ ಆತ ಕೊಟ್ಟಂತಹ ಹೇಳಿಕೆಗಳನ್ನು SITಯ ಮುಖ್ಯಸ್ಥರ ಗಮನಕ್ಕೆ SITಯ ತನಿಖಾಧಿಕಾರಿಗಳು ತರ್ತಾರೆ. ಸರ್, ಇವತ್ತು ವಿಚಾರಣೆ ಇಂಟ್ರೋಗೇಷನ್ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಇಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಮೊದಲೇ ಸಿದ್ಧ ಆಗಿರ್ತವೆ. ಇಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀವಿ. ಈ ಪ್ರಶ್ನೆಗಳಿಗೆ ಈತ ಈ ರೀತಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾನೆ ಅಂಥೇಳಿ SITಯ ಮುಖ್ಯಸ್ಥರು ಡಾಕ್ಟರ್ ಪ್ರಣಬ್ ಮೊಹಂತಿ ಅವರಿಗೆ SITಯ ತನಿಖಾಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾರೆ. ಅದ ಆಧಾರದಲ್ಲಿ ಇನ್ನಷ್ಟು ಲೀಡ್ ಸಿಗತ್ತೆ, ಏನು ಮಾಡಬಹುದು ಅಂಥೇಳಿ. ಸೊ ಯಾವುದೇ ಕಾರಣಕ್ಕೂ ಮಾಹಿತಿ ಸೋರಿಕೆ ಆಗಬಾರದು ಎನ್ನುವಂತಹ ಸೂಚನೆಯನ್ನು SITಯ ಮುಖ್ಯಸ್ಥರು ಕೊಟ್ಟಿದ್ದಾರೆ. ಒಂದು ಇಲ್ಲಿ ಸ್ಪಷ್ಟವಾಗಿ ಖಚಿತವಾಗಿ ಹೇಳೋದಾದರೆ, ದೂರುದಾರನ ಮಾಹಿತಿ ಬಹಿರಂಗಕ್ಕೆ ಅವಕಾಶಗಳಿಲ್ಲ. ಆ ದೂರುದಾರ ಯಾರು, ಎಲ್ಲಿಯವನು, ಎಷ್ಟು ವರ್ಷದವನು, ಯಾವ ಊರವನು, ಆತ ಈಗ ಎಲ್ಲಿ ವಾಸ ಮಾಡ್ತಾ ಇದ್ದಾನೆ, ಆತನ ಕುಟುಂಬ ಸದಸ್ಯರು ಯಾರು, ಇದನ್ನು ಬಹಿರಂಗ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಕಾರಣ 2018ರ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್, ಸಾಕ್ಷಿ ರಕ್ಷಣಾ ಯೋಜನೆ, ಅದರ ಅಡಿಯಲ್ಲಿ ಕೃತ್ಯದ ಪ್ರಮುಖ ಸಾಕ್ಷಿಯೂ ಆಗಿರುವಂತಹ ಜೊತೆ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತಲೂ ಭಾವಿಸಬಹುದು ನಾವು. ಆ ದೂರುದಾರನನ್ನು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ನ ಅಡಿಯಲ್ಲಿ ರಕ್ಷಣೆಯನ್ನು ಮಾಡಲಾಗಿದೆ. ಆತನ ಚಹರೆ ಆಗಲಿ, ಆತನ ಫೋಟೋವನ್ನಾಗಲಿ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಧರ್ಮಸ್ಥಳ ಠಾಣೆಯಲ್ಲಿ FIR ದಾಖಲಾದ ಬಳಿಕ ತುಂಬ ಜನ ಆನ್ಲೈನ್ಗೆ ಹೋಗಿ FIR ಅನ್ನು ಸರ್ಚ್ ಮಾಡಿದ್ದಾರೆ. FIR ನಂಬರ್ 39 2025. ಅಲ್ಲಿ FIR ಸಿಕ್ಕಿಲ್ಲ ಕಾಪಿ. ಸೊ ಕೆಲವರು ಏನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಏನೋ ಮುಚ್ಚ ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತೇಳಿ. ಯಾಕೆ FIR ಅನ್ನು ಪಬ್ಲಿಷ್ ಮಾಡಿಲ್ಲ ಆನ್ಲೈನ್ ಪೋರ್ಟಲಲ್ಲಿ ಅಂತ ಹೇಳಿದ್ರೆ, ಅದರಲ್ಲಿ ಅಂಶಗಳಿರ್ತವೆ. ಈತ ಯಾರು, ಈತನ ಹಿನ್ನೆಲೆ ಏನು, ಆತನ ಮೊಬೈಲ್ ನಂಬರ್ ಎಲ್ಲ ಇರ್ತದೆ. ಅದನ್ನು ಬಹಿರಂಗಪಡಿಸಲಿಕ್ಕೆ ಅವಕಾಶಗಳಿಲ್ಲ. ಈಗ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ನ ಅಡಿಯಲ್ಲಿ 3 ಕೆಟಗರಿ ಬರ್ತದೆ. ಕೆಟಗರಿ A, ಕೆಟಗರಿ B, ಕೆಟಗರಿ C. ಕೆಟಗರಿ A ಅಂತ ಹೇಳಿದ್ರೆ, ಪ್ರಮುಖ ಸಾಕ್ಷಿ ಮತ್ತು ದೂರುದಾರನಿಗೆ ಒಂದು ವೇಳೆ ಲೈಫ್ ಥ್ರೆಟನ್, ಆತನ ಜೀವಕ್ಕೆ ಅಥವಾ ಆತನ ಕುಟುಂಬಕ್ಕೆ, ಆತನ ಕುಟುಂಬ ಸದಸ್ಯರ ಜೀವಕ್ಕೆ ಅಪಾಯಗಳಿದ್ದರೆ ಅದು ಕೆಟಗರಿ A ಅಡಿಯಲ್ಲಿ ಬರುತ್ತೆ. ಸೊ ಪ್ರೊಟೆಕ್ಷನನ್ನು ಕೊಡಬೇಕಾಗತ್ತೆ. ಸೊ ಗೌಪ್ಯ ಎಲ್ಲವನ್ನು ಕೂಡ ರಹಸ್ಯವಾಗಿ ಮೇಂಟೈನ್ ಮಾಡಬೇಕು ಅಂಥೇಳಿ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಹೇಳುತ್ತೆ. ಸೊ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಮಾಹಿತಿಯನ್ನು ಲೀಕ್ ಮಾಡಬೇಡಿ ಅಂಥೇಳಿ ಪ್ರಣಬ್ ಮೊಹಂತಿ ಅವರು ತಮ್ಮ ತನಿಖಾ ತಂಡದಲ್ಲಿರುವಂತಹ ಎಲ್ಲ ಅಧಿಕಾರಿಗಳಿಗೂ ಕೂಡ ಕಿವಿ ಮಾತು ಜೊತೆಗೆ ತಾಕೀತು, ಬುದ್ಧಿಮಾತು ಮತ್ತು ಎಚ್ಚರಿಕೆ ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಹಲವು ಹೈ ಪ್ರೊಫೈಲ್ ಪ್ರಕರಣಗಳನ್ನು ವೃತ್ತಿಜೀವನದಲ್ಲಿ ನೋಡಿದ್ದಾರೆ ಮೊಹಂತಿ ಅವರು. ನಿಷ್ಪಕ್ಷಪಾತವಾಗಿ ತನಿಖೆಗೆ ಹೆಸರುವಾಸಿಯಾಗಿರುವ ಮೊಹಂತಿ ಅವರಿಂದ ಬ್ರೀಫಿಂಗ್ ಆಗುತ್ತೆ. ಪ್ರಕರಣದಲ್ಲಿ ಸಣ್ಣ ಸಾಕ್ಷ್ಯವನ್ನು ಕೂಡ ಇಗ್ನೋರ್ ಮಾಡಬಾರದು. ಯಾವುದೇ ಸಣ್ಣ ಸಾಕ್ಷ್ಯ, ಸುಳಿವು, ಹಿಂಟ್ ಏನಾದರೂ ಸಿಕ್ಕಿದ್ರೆ, ಎವಿಡೆನ್ಸ್ ಅಂತ ಏನಾದರೂ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಅದನ್ನು ಸೀರಿಯಸ್ ಆಗಿ ತಗೊಳ್ಳಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಸೂಕ್ಷ್ಮತೆ, ಗ್ರಾವಿಟಿ ಅಂದರೆ ಇದರ ಪ್ರಭಾವ, ಈ ಪ್ರಕರಣದ ಪ್ರಭಾವ ಅಷ್ಟರ ಮಟ್ಟಿಗಿದೆ. ಸಾರ್ವಜನಿಕ ಚರ್ಚಿತ ಪ್ರಕರಣ ಇದು. ಜನ ದಿನ ಬೆಳಗಾದರೆ ನೋಡ್ತಾ ಇರುವಂತಹ ಪ್ರಕರಣಗಳಿದು. ಹೀಗಾಗಿ ಎಲ್ಲೂ ಕೂಡ ಎಚ್ಚರ ತಪ್ಪಬೇಡಿ ಅಂಥೇಳಿ ಪ್ರಣಬ್ ಮೊಹಂತಿ ಅವರು ಸಲಹೆಯನ್ನು ಮತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತಮ್ಮ ತನಿಖಾ ತಂಡದಲ್ಲಿರುವಂತಹ ಅಧಿಕಾರಿಗಳಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.